ನಿಫ್ಟಿ ಬೀಸ್ ಅಂತಂದರೆ ಏನು? ಇದು ಕಾಂಬಿನೇಷನ್ ಆಫ್ 50 ಸ್ಟಾಕ್ಸ್, ಅಂದರೆ 50 ಸ್ಟಾಕ್ನ ಸಮೂಹ ಇದು. ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದು ಡೌನ್ ಬಂದಿರೋದು ಮತ್ತೆ ಡೌನ್ ಆಗುತ್ತೆ, ನಿಮ್ಮ ಪ್ರೈಸ್ ಬರೋದೇ ಇಲ್ಲ ಅನ್ನೋದಿಲ್ಲ. ಇದು ಯಾವುದೇ ಕಾರಣಕ್ಕೂ ಡೌನ್ ಬಂದಿರೋದು ಮೇಲಕ್ಕೆ ಹೋಗೇ ಹೋಗುತ್ತೆ. ನಿಮ್ಮ ಹತ್ರ ಎಷ್ಟು ಲಕ್ಷ ಇದೆ, ಎಷ್ಟು ಕೋಟಿ ಇದೆ ಬೇಕಂದರೆ ಮಾರ್ಕೆಟ್ ಡೌನ್ ಆದಾಗ ಇನ್ವೆಸ್ಟ್ ಮಾಡಿ. ಅದೇ ಮಾರ್ಕೆಟ್ ಡೌನ್ ಆದಾಗ ಇಂಡಿವಿಜುವಲ್ ಸ್ಟಾಕು, ಒಂದೇ ಸ್ಟಾಕಿಗೆ ನಾನು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತಂದರೆ ಅದು ಮೇಲಕ್ಕೆ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನೀವು ಒಂದು ಸಮೂಹ, ಒಂದು ಬೀಸ್ ಅಂತ ಹೇಳ್ತೀವಿ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾಕೆ ನಾನು ಇದನ್ನು ಇಷ್ಟು ಫರ್ಮಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ 2007 ನಿಫ್ಟಿ ಬೀಸ್ ಬಂದು ಆಲ್ಮೋಸ್ಟ್ ನಮಗೆ 66-67 ರೂಪಾಯಿ ಇತ್ತು. ಓಕೆನಾ? ಅದು ಡೌನ್ ಆದಾಗ, ಅಂದರೆ 2008 ಒಂದು ಲೇಮನ್ ಬ್ರದರ್ ಕ್ರ್ಯಾಶ್ ಅಂತ ಆಯಿತು. ಆವಾಗ ರಿಸೆಷನ್ ಅಮೇರಿಕಾದಲ್ಲಿ ಎಲ್ಲ ಮಾರ್ಕೆಟ್ಸು ಡೌನ್ ಆಯಿತು. ಆಗ 65-66 ರೂಪಾಯಿ ಇದ್ದಿದ್ದಂತಹ ನಿಫ್ಟಿ ಬೀಸು 22 ರೂಪಾಯಿಗೆ ಬಂತು. ಅಲ್ಲಿಂದ ಇವಾಗ 290 ರೂಪಾಯಿಗೆ ಹೋಯ್ತು.